ಮತ್ತೊಮ್ಮೆ ಸುಹಾಸಿನಿ ವಿಶೇಷ ಶ್ರೀ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ಲಕ್ಷ್ಮಿ ಅಂತ. ಇವರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿದ್ದಾರೆ. ಲಕ್ಷ್ಮಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಲಕ್ಷ್ಮಿ ಅವರೇ, ನಿಜವಾಗ್ಲೂ ನಾವು ಮಾತಾಡ್ತಾ ಇದ್ವಿ ಲೇಸರ್ ಟ್ರೀಟ್ಮೆಂಟ್ ಯಾವ ರೀತಿ ಮದ್ಯವ್ಯಸನಗಳಿದ್ರೆ ಧೂಮಪಾನ ಅಥವಾ ಮದ್ಯಪಾನದಿಂದ ಯಾವ ರೀತಿ ದೂರ ಮಾಡುತ್ತೆ ಅಂತ, ಹೇಗಿದು ಟ್ರೀಟ್ಮೆಂಟ್ ವರ್ಕೌಟ್ ಆಗುತ್ತೆ? ಕೋಲ್ಡ್ ಲೇಸರ್ಗೆ ಇರೋ ಮಲ್ಟಿಪಲ್ ಅಪ್ಲಿಕೇಶನ್ಸಲ್ಲಿ ಒನ್ ಆಫ್ ದ ಮೇಜರ್ ಯೂಸಸ್ ಅಂದರೆ ಡಿ ಅಡಿಕ್ಷನ್ ಮತ್ತು ಡಿಟಾಕ್ಸಿಫಿಕೇಷನ್. ಡಿ ಅಡಿಕ್ಷನ್ ಮಾಡೋದು ಡಿಟಾಕ್ಸಿಫಿಕೇಷನ್ನಿಂದಾನೆ. ಈಗ ತುಂಬ ವರ್ಷದಿಂದ ಕುಡಿತ ಅಥವಾ ಸಿಗರೆಟ್ ಸ್ಮೋಕಿಂಗ್ ಎಲ್ಲ ಮಾಡ್ತಾ ಇರೋರಿಗೆ ಶರೀರದಲ್ಲಿ ಬ್ರೈನ್ ಸೆಂಟರ್ಸ್ ಇರ್ಬೋದು, ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅಲ್ಲೆಲ್ಲ ಟಾಕ್ಸಿನ್ ಕೆಮಿಕಲ್ ಡೆಪಾಸಿಟ್ಸ್ ಆಗಿರುತ್ತೆ. ಸ್ಟೋನ್ ರೂಪದಲ್ಲಿ ಇವೆಲ್ಲ ಡೆಪಾಸಿಟ್ಸ್ ಆಗಿಬಿಟ್ಟಿರುತ್ತೆ. ಈ ಡೆಪಾಸಿಟ್ಸ್ ಆಲ್ರೆಡಿ ಒಳಗಡೆ ಇರೋದ್ರಿಂದಾನೇ ಅದ್ರ ಲೆವೆಲ್ ಕಡಿಮೆ ಆದಾಗೆಲ್ಲ ಶರೀರಕ್ಕೆ ಇನ್ನಷ್ಟು ಟಾಕ್ಸಿನ್ಸ್ ಬೇಕು ಅನ್ನೋ ಕ್ರೇವಿಂಗ್ ಬರ್ತಾ ಇರುತ್ತೆ. ಈ ಟಾಕ್ಸಿನ್ಸ್ನ ನಾವು ಶರೀರದಿಂದ ಒಂದ್ಸತಿ ಆಚೆ ಹಾಕಿದ್ವಿ ಅಂದರೆ ಆ ಕ್ರೇವಿಂಗ್ ಲೆವೆಲ್ ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಈ ಲೇಸರಿಂದ ಏನು ಮಾಡ್ತೀವಿ ಅಂದರೆ ಆಕ್ಯುಪಂಕ್ಚರ್ ಪಾಯಿಂಟ್ಸ್ನ ಟ್ರೀಟ್ ಮಾಡಿ ಕಿವಿ ಮೇಲೆ, ಅಂಗೈ ಮೇಲೆ ಮತ್ತು ಮಂಡಿಗಳ ಮೇಲೆ ಬೇರೆ ಬೇರೆ ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸಿಂದ ನರಗಳು ಕಿಡ್ನಿಗೆ, ಲಿವರ್ಗೆ, ಲಂಗ್ಸ್ಗೆ ಕನೆಕ್ಟ್ ಆಗಿರುತ್ತೆ. ನಾವು ಈ ಪಾಯಿಂಟ್ಸಿಗೆ ಲೇಸರ್ ಕೊಟ್ಟಾಗ ಆ ಒಂದು ಲೇಸರ್ ಬೀಮ್ 4 ಇಂಚ್ ಡೀಪ್ ಹೋಗಿ ಈ ಕೆಮಿಕಲ್ ಟಾಕ್ಸಿನ್ ಡೆಪಾಸಿಟ್ಸ್ನ ಮೆಲ್ಟ್ ಮಾಡಿ ಸುಲಭವಾಗಿ ಆಚೆ ಹಾಕುತ್ತೆ. ಸ್ವೆಟ್ ಮೂಲಕ, ಮೋಷನ್ಸ್ ಮೂಲಕ, ಯೂರಿನ್ ಮೂಲಕ ಈ ಟಾಕ್ಸಿನ್ಸ್ ಗ್ರ್ಯಾಜುವಲಿ ಪ್ರತಿ ಸಿಟ್ಟಿಂಗ್ ಜೊತೆನೂ ಆಚೆ ಬರ್ತಾ ಹೋಗುತ್ತೆ ಟಾಕ್ಸಿನ್ಸ್. ಆವಾಗ ಗ್ರ್ಯಾಜುವಲಿ ಅವರಿಗೆ ಕ್ರೇವಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಾವು ಅವರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡ್ತಾ ಹೋಗ್ತೀವಿ. ಖಂಡಿತ, ಯಾಕಂದ್ರೆ ಅವರು ಇಷ್ಟಪಡಬೇಕು, ನಾವು ಇದನ್ನ ಬಿಡಬೇಕು ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಯಾವ ರೀತಿ ಕೌನ್ಸಿಲಿಂಗ್ ಕೊಡ್ತೀರಾ? ಇವಾಗ ಎಷ್ಟೇ ಮೆಂಟಲಿ ಪ್ರಿಪೇರ್ ಆಗಿದ್ರೂ ನಾನು ಈ ಅಡಿಕ್ಷನ್ನಿಂದ ಹೊರಗೆ ಬರಬೇಕು ಅಂತ ಆ ಬಾಡಿ ಕ್ರೇವ್ ಮಾಡ್ತಾನೆ ಇದ್ದರೆ ನಮ್ಮ ಮೆಂಟಲ್ ಪ್ರಿಪ್ರೇಷನ್ ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಮೊದಲು ಬಾಡಿಯನ್ನು ಟ್ರೀಟ್ ಮಾಡೋದು, ಕೆಮಿಕಲ್ಸ್ನ ಆಚೆ ತೆಗೆಯೋದು. ಅದಾದಮೇಲೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ನಾವು ಕೊಡ್ತಾ ಹೋಗ್ತೀವಿ. ಪ್ರತಿ ಸಿಟ್ಟಿಂಗಲ್ಲೂ ಅವ್ರ ಅಡಿಕ್ಷನ್ ಜೊತೆ ಅಸೋಸಿಯೇಟ್ ಆಗಿರೋ ಕೆಲವೊಂದು ಸಿಚುವೇಶನ್ಸು, ವ್ಯಕ್ತಿ, ವಸ್ತು, ಇವನ್ನೆಲ್ಲ ಹೇಗೆ ಚೇಂಜ್ ಮಾಡ್ತಾ ಹೋಗಬೇಕು, ಅವರ ಎನ್ವೈರನ್ಮೆಂಟನ್ನು ಯಾವ ರೀತಿ ಚೇಂಜ್ ಮಾಡಿಕೊಂಡಾಗ ಅವರು ಅಡಿಕ್ಷನಿಂದ ಹೊರಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಕೌನ್ಸಿಲ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಆ ವ್ಯಕ್ತಿ ಒಂದೇ ಅಲ್ಲ, ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಯಾಕೆ ಅಂದರೆ ಆ ವ್ಯಕ್ತಿಯ ಸಮಸ್ಯೆಗಳಿಗೆ, ಅಡಿಕ್ಷನ್ಗಳಿಗೆ ಎಲ್ಲೋ ಒಂದು ಮಾನಸಿಕ ಕಾರಣ ಇರುತ್ತೆ, ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಇರುತ್ತೆ. ಆದ್ದರಿಂದ ಆ ಇಂಡಿವಿಜುವಲ್ನ ಮತ್ತು ಫ್ಯಾಮಿಲಿಯನ್ನು ನಾವು ಸಪ್ರೇಟಾಗಿ ಇಂಟರ್ವ್ಯೂ ಮಾಡಿ ಅವ್ರಿಗೆ ಅಡಿಕ್ಷನ್ ಹಿಂದೆ ಇರೋ ಸೈಕಲಾಜಿಕಲ್ ಕಾಸ್ ಏನು ಅಂತ ತೆಗೆದು ಕಂಡು ಹಿಡಿದು ಆ ಇಂಡಿವಿಜುವಲ್ಗೂ ಫ್ಯಾಮಿಲಿಗೂ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ. ಆಗ ಅವರಿಗೆ ಸಪೋರ್ಟ್ ಸಿಕ್ಕಾಗಾಗಿ ಒಂಥರ ವೆಂಟಿಲೇಟ್ ಆಗ್ತಾರೆ. ಅವರ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ವೆಂಟಿಲೇಟ್ ಆದಾಗ ಹಗುರ ಆಗಿ, ಜೊತೆಗೆ ಕೆಮಿಕಲ್ಸು ಆಚೆ ಬಂದಾಗ ಇದು ಎರಡೂ ರೀತಿ ದೈಹಿಕ ಹಾಗೂ ಮಾನಸಿಕ ಚಿಕಿತ್ಸೆ ಸಿಕ್ಕಾಗ ಅವರು ಅಡಿಕ್ಷನ್ನಿಂದ ಮುಕ್ತರಾಗ್ತಾರೆ. ಈಗ ಒಬ್ಬ ಮನುಷ್ಯ ಪ್ರತಿದಿನ ತಪ್ಪದೇ ಕುಡಿತಾನೆ ಅಂತ ಅನ್ಕೊಳ್ಳಿ, ಯಾವುದಕ್ಕೂ ಕೂಡ ಅಂದರೆ ಮಿಸ್ ಆಗದೆ ಕುಡಿಲೇಬೇಕು ಅಂತ ಒಂದು ಮೆಂಟಲಿ ಸೆಟ್ ಆಗಿರ್ತಾರೆ. ಸೊ ಅವ್ರಿಗೆ ಎಷ್ಟು ಸೆಟ್ಟಿಂಗ್ಸ್ ಬೇಕಾಗುತ್ತೆ ಇದು ಸಂಪೂರ್ಣವಾಗಿ ಬಿಡಬೇಕು ಅಂದರೆ? ಕ್ರಾನಿಕ್ ಅಡಿಕ್ಷನ್ ಕೇಸಸಲ್ಲಿ ಒಂದು 30 ಸೆಟ್ಟಿಂಗ್ಸ್ ಆದರೂ ಬೇಕಾಗುತ್ತೆ. ಹಂತ ಹಂತವಾಗಿ ಆ ಕೆಮಿಕಲ್ ಟಾಕ್ಸಿನ್ಸ್ ಆಚೆ ಹೋದಾಗೆ ಒಂದು 10 ಸಿಟ್ಟಿಂಗ್ಸ್ ಆದಮೇಲೆ ನಾವು ಡಿಫ್ರೆನ್ಸ್ ಕಾಣ್ತೀವಿ. ಅವರಿಗೆ ಒಂಥರ ಅವರ್ಷನ್ ಬಂದ್ಬಿಡುತ್ತೆ. ಇದು ನ್ಯಾಚುರಲ್ ಅವರ್ಷನ್. ನಾವು ಯಾವುದೇ ರೀತಿ ಅವರ್ಸಿವ್ ಮೆಡಿಸಿನ್ ಕೊಟ್ಟು ಅಥವಾ ಎಲೆಕ್ಟ್ರಿಕ್ ಶಾಕ್ಸ್ ಕೊಟ್ಟು ಅವರ್ಷನ್ ಬರ್ಸೋದಲ್ಲ. ಕೆಮಿಕಲ್ಸ್ ಆಚೆ ಹೋದಾಗ ಬಾಡಿನೇ ಅದನ್ನು ರಿಜೆಕ್ಟ್ ಮಾಡುತ್ತೆ. ಒಂದ್ಸತಿ ಬಾಡಿ ಕ್ಲೆನ್ಸ್ ಆಯಿತು ಅಂದರೆ ಅದು ಮತ್ತೆ ಟಾಕ್ಸಿನ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾಲ್ಗೆ ರುಚಿ, ಟೇಸ್ಟ್ ಬಡ್ಸ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಅವ್ರಿಗೆ ಆ ಮಧ್ಯ ಇಟ್ಟರು ಅದು ಸೇರೋದಿಲ್ಲ. ಸಿಗರೆಟ್ ಸ್ಮೋಕ್ ಮಾಡೋಕ್ಕೆ ಹೋದಾಗ ಘಾಟ್ ಅನಿಸುತ್ತೆ. ಒಂದು ಹಾಫ್ ಸ್ಮೋಕ್ ಮಾಡಿದ ತಕ್ಷಣ ಸಾಕು ಅನಿಸ್ಬಿಡುತ್ತೆ, ಬೇಡ ಅನಿಸ್ಬಿಡುತ್ತೆ. ಓಕೆ ಓಕೆ ಏನು ಸಾಮಾನ್ಯವಾಗಿ ಅವರಿಗೆ ಇಷ್ಟ ಇಲ್ಲ ಅಂತ ಅಂದ್ಕೊಟ್ರು ಕೂಡ ಬೇರೆಯವರು ಫೋರ್ಸೆಬ್ಲಿ ತಂದಿರೋವಂಥದ್ದು ಇದೆಯಾ ನಿಮ್ಮ ಹತ್ರ? ಆ ಥರ ಖಂಡಿತ ಇದೆ. ಪೇಷಂಟ್ಸಿಗೆ ಇಷ್ಟ ಇರಲ್ಲ, ಅವರು ಅಡಿಕ್ಷನ್ನಿಂದ ಹೊರಗೆ ಬರೋಕ್ಕೆ ಇಷ್ಟ ಇರಲ್ಲ, ಅಷ್ಟೊಂದು ಕೆಮಿಕಲಿ ಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ ಆ ವಸ್ತುವಿನ ಮೇಲೆ. ಆವಾಗ ಫ್ಯಾಮಿಲಿ ಕರ್ಕೊಂಬರ್ತಾರೆ. ಆವಾಗ ನಾವು ಆ ಪೇಷಂಟ್ನ ಮತ್ತು ಫ್ಯಾಮಿಲಿನ ಸಪ್ರೇಟಾಗಿ ಮಾತಾಡಿಸಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ತುಂಬಿ ಅವರು ಅಡಿಕ್ಷನ್ನಿಂದ ಹೊರಗೆ ಯಾಕೆ ಬರಬೇಕು, ಅಡಿಕ್ಷನ್ನಿಂದ ಅವ್ರ ಲೈಫ್ ಯಾವ ರೀತಿ ಹಾಳಾಗ್ತಿದೆ ಅನ್ನೋ ಪಿಕ್ಚರನ್ನು ಅವ್ರಿಗೆ ತೋರಿಸಿ ಅವ್ರನ್ನ ಸೈಕಲಾಜಿಕಲಿ ಪ್ರಿಪೇರ್ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದಲು. ಓಕೆ ಭಾರ್ಗವ್ ಅವರಿಂದ ಸಾಕಷ್ಟು ಬಾರಿ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಸ್ಕಿನ್ ಮೇಲೆ, ಬಹಳ ಸೂಕ್ಷ್ಮವಾದ ಚರ್ಮದ ಮೇಲೆ ತಗೊಳ್ಳುವಂಥದ್ದು. ಸೊ ಎಲ್ಲರೂ ಕೂಡ ಅಷ್ಟು ಈಸಿಯಾಗಿ ಲೇಸರ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಚರ್ಮದ ಬಗ್ಗೆ ತುಂಬ ಕಾಳಜಿ ಇರುತ್ತೆ, ಎಲ್ಲೋ ಒಂದು ಭಯ ಕೂಡ ಇರ್ಬೋದು, ಅದ್ರ ಮುಂದೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಒಂದು ಅಂದರೆ ಎಲ್ಲ ಥರ ಸ್ಕಿನ್ ಟೈಪ್ ಮೇಲೂ ಇದು ಯೂಸ್ ಮಾಡ್ಬೋದು. ಇದು ವೈಟ್ ಫೇರ್ ಆಗಿರ್ಬೋದು, ಮೀಡಿಯಮ್ ಬ್ರೌನ್ ಇರ್ಬೋದು, ಇಲ್ಲಾಂದರೆ ಡಾರ್ಕರ್ ಸ್ಕಿನ್, ಎಲ್ಲ ಥರ ಸ್ಕಿನ್ ಮೇಲೂ ಯೂಸ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಡಸಂಟ್ ಮೀನ್ ನೀವು ಫೇರ್ ಆಗೇ ಇರಬೇಕು ಅಂತ ಏನು ಬೇಕಾಗಿಲ್ಲ, ನಿಮ್ಮ ಫ್ರೆಶ್ ಆಗಿರ್ಬೇಕು. ಇದು ಇನ್ನೊಂದು ಕೆಲಸ ಏನು ಅಂದರೆ
ನಿಮ್ಮ ನಾರ್ಮಲಾಗಿ ಫೇಶಿಯಲ್ ಎಲ್ಲ ಮಾಡಿದಾಗ ಡೆಡ್ ಸೆಲ್ಸ್ ಔಟರ್ ಲೇಯರಿಂದ ಡೆಡ್ ಸೆಲ್ಸ್ ತೆಗೆಯುತ್ತೆ. ನಾವು ಈ ಲೇಸರ್ ಕೊಟ್ಟಾಗ ಹೊಸ ಕೆಪಲರೀಸ್ ಫಾರ್ಮ್ ಆಗುತ್ತೆ. ಈ ಕೆಪಲರೀಸ್ ಫಾರ್ಮ್ ಮಾಡಿದಾಗ ಚೆನ್ನಾಗಿ ಆಕ್ಸಿಜನ್ ಗ್ಲೂಕೋಸ್ ಹೋಗುತ್ತೆ, ಹೊಸ ಸೆಲ್ಸೇ ಡೆವಲಪ್ ಆಗುತ್ತೆ ಔಟರ್ ಲೇಯರಲ್ಲಿ. ಸೊ ಅದೇ ನಿಮಗೆ ಒರಿಜಿನಲ್ ಗ್ಲೋ ಕೊಡೋದು. ಸೊ ಫ್ರಮ್ ಇನ್ಸೈಡ್ ಟು ಔಟ್ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ, ಒಳ್ಳೆ ಆಕ್ಸಿಜನೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಸ್ಕಿನ್. ನಿಮಗೆ ಓಕೆ, ನನ್ನ ಪ್ರಶ್ನೆ ಏನಂದ್ರೆ ಇಲ್ಲಿ ಈಗ ಒಂದು 10 ಸಿಟ್ಟಿಂಗ್ಸ್ ಯಾರೊಬ್ರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ನಂತರದ ದಿನಗಳಲ್ಲಿ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್, ಅಡ್ಡ ಪರಿಣಾಮಗಳಾಗುವಂಥ ಚಾನ್ಸಸ್ ಇರುತ್ತಾ ಅಂತ? ಇಲ್ಲ, ಅದನ್ನೇ ಹೇಳಿದ್ದು, ಇದು ಸೈಡ್ ಎಫೆಕ್ಟ್ಸ್ ಇಲ್ಲ. ಏನಕ್ಕೆ ಅಂದರೆ ವಿ ಆರ್ ಓನ್ಲಿ ಡೆಲಿವರಿಂಗ್ ಇವಾಗ ಎನರ್ಜಿ ಕೊಡ್ತಿರೋ ಸೆಲ್ಸ್ಗೆ ನಾವು ಅದರ ನ್ಯಾಚುರಲ್ ಪ್ರೊಸೆಸ್ಸನ್ನು ಫಾಲೋ ಮಾಡೋದಕ್ಕೆ. ಏನಕ್ಕೆ ಅಂದರೆ ನಾನು ಹೇಳ್ದಂಗೆ 20 years ಆದಮೇಲೆ ಅದರ ನ್ಯಾಚುರಲ್ ಎಬಿಲಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ. ಆ ಲಿಂಫ್ ಸಿಸ್ಟಮ್ ಆಗಲಿ ಹೊಸ ಕೆಪಲರೀಸ್ ಫಾರ್ಮ್ ಆಗೋದಿಲ್ಲ ಯೂಶ್ವಲಿ. ಸೊ ಅದಕ್ಕೆ ಅಂತ ನಾವು ಈ ಲೇಸರ್ ಅದನ್ನೇ ಇನಿಷಿಯೇಟ್ ಮಾಡೋದಕ್ಕೆ ಈ ಲೇಸರನ್ನು ಕೊಡೋದು. ಸೊ ಒನ್ಸ್ ನಿಮಗೆ ಯಾವಾಗ ನ್ಯಾಚುರಲ್ ಪ್ರೊಸೆಸ್ಸಲ್ಲೇ ಇದೆಲ್ಲ ಆಗ್ತಿದೆ, ಸೊ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಬರೋದಿಲ್ಲ. ಇದು US FDA ಮತ್ತು ಹೆಲ್ತ್ ಕೆನಡಾಯಿಂದ ಅಪ್ರೂವ್ ಆಗಿದೆ ದಟ್ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಂತ. ಓಕೆ ಲಕ್ಷ್ಮಿ ಅವರೇ, ಇನ್ನು ಡಿಟಾಕ್ಸಿಫಿಕೇಶನ್ ಅಡಿಕ್ಷನ್ ಅಂದರೆ ಯಾವ್ಯಾವ ಹ್ಯಾಬಿಟ್ಸ್ಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು ಅಂತ? ಯಾವುದೇ ರೀತಿ ಅಡಿಕ್ಷನ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೆಟ್ ಇರ್ಬೋದು, ಗುಟ್ಕಾ, ಪಾನ್ ಪರಾಗ್ ಮತ್ತು ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು, ಈ ಎಲ್ಲ ದುಶ್ಚಟಗಳಿಂದ ಅವ್ರನ್ನ ಮುಕ್ತಪಡಿಸೋದಲ್ಲದೆ ಒಂದು ಜನರಲ್ ಡಿಟಾಕ್ಸಿಫಿಕೇಷನ್ ಅಂದರೆ ನಾವು ಯಾವುದೇ ಡ್ರಗ್ಗೆ ಅಡಿಕ್ಟ್ ಆಗಿಲ್ಲ ಅಂದರೂ ಕೂಡ ಆಲ್ರೆಡಿ ಸಾಕಷ್ಟು ಟಾಕ್ಸಿನ್ಸ್ ನಮ್ಮ ಮೈಯನ್ನು ಸೇರ್ಕೊಂಡಿರುತ್ತೆ. ಹೇಗೆ ಅಂದರೆ ತಿನ್ನೋ ಆಹಾರದ ಮೂಲಕ ಇರ್ಬೋದು. ಈಗ ಆಹಾರ ಬೆಳಿಲಿಕ್ಕೆ ಸಾಕಷ್ಟು ಕೆಮಿಕಲ್, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಟಾಕ್ಸಿನ್ ಡೆಪಾಸಿಟ್ಸ್ ನಮ್ಮ ಶರೀರ ಸೇರ್ಕೊಳ್ಳುತ್ತೆ. ಮತ್ತು ಮೀಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಪ್ರಾಣಿಗಳನ್ನು ಫಾಸ್ಟ್ ಗ್ರೋತ್ ಆಗಲಿ ಅಂತ ಸ್ಟೆರಾಯ್ಡ್ಸ್ ಕೊಟ್ಟಿರ್ತಾರೆ. ಮತ್ತು ವಾತಾವರಣದಿಂದ, ಈ ಟ್ರಾಫಿಕ್ಕಿಂದ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಲೆಡ್ ಡೆಪಾಸಿಟ್ಸ್ ಎಲ್ಲ ಇರುತ್ತೆ. ಜಂಕ್ ಫುಡ್ಡಿಂದ ಇರ್ಬೋದು. ಈ ಎಲ್ಲ ಕೆಮಿಕಲ್ ಟಾಕ್ಸಿನ್ಸ್ ಮೈಯಲ್ಲಿ ಡೆಪಾಸಿಟ್ ಆಗಿರುತ್ತೆ. ಈಗ ಒಂದು ವೆಹಿಕಲ್ನ ನಾವು ಕಂಡೀಷನ್ ಚೆನ್ನಾಗಿರಬೇಕು ಅಂದರೆ ಹೇಗೆ ರೆಗ್ಯುಲರ್ ಆಗಿ ಸರ್ವಿಸಿಂಗ್ ಮಾಡಿಸ್ತಾ ಇರ್ತೀವಿ, ಹಾಗೆ ನಮ್ಮ ದೇಹದ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂದರೆ ರೆಗ್ಯುಲರ್ ಆಗಿ ಡಿಟಾಕ್ಸಿಫಿಕೇಷನ್ ತೊಗೊಳ್ಬೋದು. ಚೈನೀಸ್ ಆಕ್ಯುಪಂಕ್ಚರ್ ಯೂಸ್ ಮಾಡಿ ಮೊದಲಿನ ಕಾಲದಲ್ಲಿ ಡಿಟಾಕ್ಸಿಫಿಕೇಷನ್ ಮಾಡ್ತಿದ್ರು. ಆದರೆ ಅದು ತುಂಬ ಪೇನ್ಫುಲ್ ಆಗಿರ್ತಿತ್ತು ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್. ಇನ್ನೊಂದು ಏನಂದರೆ ತುಂಬ ಎಕ್ಸ್ಪರ್ಟೀಸ್ ಬೇಕು, ಪರಿಣಿತಿ ಬೇಕು. ಆ ಆಕ್ಯುಪಂಕ್ಚರ್ ಪಾಯಿಂಟ್ಸ್ ಯಾವುದು ಅಂತ ಡಿಟೆಕ್ಟ್ ಮಾಡಿ ಅದನ್ನು ಕೊಡಲಿಕ್ಕೆ ತುಂಬ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ಈ ಕೋಲ್ಡ್ ಲೇಸರ್ಸ್ ಟ್ರೀಟ್ಮೆಂಟನ್ನು ನಾವು ಆಕ್ಯುಪಂಕ್ಚರ್ ಪಾಯಿಂಟ್ಸಿಗೆ ಕೊಟ್ಟು ಡಿಟಾಕ್ಸಿಫಿಕೇಷನನ್ನು ಇನ್ನೂ ಫಾಸ್ಟಾಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡ್ತೀವಿ. ಹೇಗೆ ಅಂದರೆ ನಮ್ಮ ಹತ್ರ ಒಂದು ಆಕ್ಯುಪಂಕ್ಚರ್ ಪಾಯಿಂಟ್ ಡಿಟೆಕ್ಟರ್ಸ್ ಅಂತ ಇರುತ್ತೆ. ಅದರಿಂದ ಬೇಗ ಆ ಆಕ್ಯುಪಂಕ್ಚರ್ ಲೊಕೇಶನ್ಸ್ನ ನಾವು ಡಿಟೆಕ್ಟ್ ಮಾಡಿ ಒಂದು ಬೀಮ್ನ ನಾವು ಕೊಟ್ಟಾಗ ಅದು ಇಟ್ ಈಸ್ ಈಕ್ವಲ್ ಟು 5000 ಪಿಯರ್ಸಿಂಗ್ ಆಫ್ ಆಕ್ಯುಪಂಕ್ಚರ್ ನೀಡಲ್ಸ್. ಅದರಿಂದ ಫಾಸ್ಟಾಗಿ ಡಿಟಾಕ್ಸಿಫೈ ಆಗ್ತಾರೆ ಮತ್ತು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಟಾಕ್ಸಿನ್ಸ್ ಆಚೆ ಬಂದಾಗ. ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ವೇ ಟು ರೆಡ್ಯೂಸ್ ಎಕ್ಸೆಸ್ ವೆಯ್ಟ್. ಓಕೆ ಲಕ್ಷ್ಮಿ ಅವರೇ, ಭಾರ್ಗವ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ಸಾಕಷ್ಟು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಬಹಳ ಒಳ್ಳೆಯ ವಿಶೇಷ ಮಾಹಿತಿನ ಕೊಟ್ಟಿದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಜೊತೆಗೆ ಅಡಿಕ್ಷನ್ ಡಿಟಾಕ್ಸಿಫಿಕೇಷನ್ಗೆ ಯಾವ ರೀತಿ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಇದು ಇವತ್ತಿನ ಸುಹಾಸಿನಿ. ನಾಳಿನ ಸುಹಾಸಿನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.